ಶ್ರೀರಾಮ್ ನಮಸ್ತೆ ಎಲ್ಲರಿಗೂ. ಸೊ ಇವತ್ತಿನ ಬ್ಲಾಗ್ ಏನಪ್ಪ ಅಂದರೆ, ತಾಳ್ಮೆ ಇರಬೇಕು ಮನುಷ್ಯನಿಗೆ, ಇಲ್ಲ ಅಂದರೆ ಭಯಂಕರ ಕಷ್ಟ. ಆ ಥರ ಮಾಡಬಾರ್ದು ಯಾವುದೇ ಕಾರಣಕ್ಕೂ. ನೋಡ್ರಿ, ಇದು ಸೀನ್ ಆಗ್ತಾ ಇರೋದು ಗುಲ್ಬರ್ಗ ಹುಮನಾಬಾದ್ ರೋಡು, ಇನ್ನೇನು ಸಿಟಿ ಎಂಡ್ ಆಗುತ್ತಲ್ಲ, ಇಲ್ಲೊಂದು ಚೌಕಿ ಇದೆ. ಸೊ ಇಲ್ಲಿ ಸ್ಕೋಡಾ ಮತ್ತು ಮಹೇಂದ್ರ ಶೋರೂಮ್ಸ್ ಎಲ್ಲ ಲೈನಿಗಿದೆ. ಇದ್ರ ಹತ್ರ ಇದು ಇನ್ಸಿಡೆಂಟ್ ಆಗಿರೋದು. ಇಲ್ಲಿ ಏನು ಮುಂದೆ ನನ್ನ ಮುಂದೆ ಒಂದು ಚಿಕ್ಕದು ವ್ಯಾನ್ ಇದೆ, ಅದ್ರ ಮುಂದೆ ಇನ್ನೊಂದು ಲಾರಿ ಇದೆ. ಓಕೆನಾ, ಅದ್ರ ಮುಂದೆ ಇರೋ ಲಾರಿಗೆ ಒಬ್ಬ ಬೈಕವನು ಸಿಗಾಕೊಂಬಿಟ್ಟಿದ್ದಾನೆ ಇನ್ ದ ಸೆನ್ಸ್, ಇಲ್ಲೊಂದು ಲಾರಿ ಕೆಟ್ಟು ನಿಂತಿದೆ ರೈಟ್ ಹ್ಯಾಂಡ್ ಸೈಡಲ್ಲಿ. ಓಕೆನಾ, ಸೊ ಈಗ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಒಬ್ಬ ಕಂಟೈನರ್ ಗಾಡಿಯವನು, ರಾಜಸ್ಥಾನ್ ಗಾಡಿ ಅದು, ಆ ಗಾಡಿಯವನು ಲೆಫ್ಟಲ್ಲಿ ಪಾಸ್ ಮಾಡೋಕ್ಕೆ ಹೋದಾಗ ಬೈಕೊಂದು ತೂರಿದ್ದಾನೆ. ಓಕೆನಾ, ಯಾವುದೇ ಒಂದು ವೆಹಿಕಲಲ್ಲಿ ಬ್ಲೈಂಡ್ ಸ್ಪಾಟ್ಸ್ ಅಂತ ಇದ್ದೇ ಇರುತ್ತೆ. ಟ್ರಕ್ಕಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ, ಬೈಕವರು ತೂರ್ತಾರೆ. ಸೊ ಬೈಕ್ ಅವ್ನ ಟೈಮ್ ಸರಿ ಇಲ್ವೋ, ಇಲ್ಲ ಟ್ರಕ್ ಅವ್ನ ಟೈಮ್ ಸರಿ ಇಲ್ವೋ ಗೊತ್ತಿಲ್ಲ. ಇಲ್ಲಿ ಬೈಕ್ ಅವ್ನು ಸೀದಾ ಫ್ರಂಟ್ ವೀಲ್ಗೆ ಸಿಗಾಕೊಂಬಿಟ್ಟಿದ್ದಾನೆ. ಸೊ ಈ ಕೇಸಲ್ಲಿ ಏನಾಗುತ್ತೆ ಅಂದರೆ, ಬೈಕ್ ಅವನದೇ ತಪ್ಪು ಬರುತ್ತೆ. ಯಾಕೆ ಅಂದರೆ, ಯಾವುದೇ ಹೆವಿ ವೆಹಿಕಲ್ ಫ್ರಂಟ್ ವೀಲ್ಗೆ ಸಿಕ್ಕಾಕೊಂಡ್ರೆ ಅದು ಕೇಸ್ ನಿಲ್ಲಲ್ಲ. ಇನ್ಶೂರೆನ್ಸ್ ಕ್ಲೇಮ್ ಮಾಡ್ಕೊಬೋದು, ಬಟ್ ಆದರೆ ಲಾರಿ ಡ್ರೈವರ್ ತಪ್ಪು ಅಂತ ಬರೋಲ್ಲ. ಓಕೆನಾ, ಸೊ ಇಲ್ಲಿ ನಾನು ಫಸ್ಟು ನನಗಷ್ಟು ಗೊತ್ತಾಗಿಲ್ಲ, ಏನೋ ಇನ್ಸಿಡೆಂಟ್ ಆಗಿದೆ ಅಂತ ನನಗೆ ಗೊತ್ತಾಗಿಲ್ಲ. ಜಾಮ್ ಆಗಿತ್ತಲ್ಲ, ಏನಾಗಿದೆ ಅಂತ ಇಳ್ದೋಗಿ ನೋಡಿದ್ರೆ ಸಿಕ್ಕಾಕೊಂಡಿದ್ದ ಫ್ರಂಟ್ ವೀಲಲ್ಲಿ. ನಾನು ಇಲ್ಲಿ ಬರ್ತೀನಿ, ಸ್ವಲ್ಪ ಟ್ರಾಫಿಕ್ ಮೂವ್ ಆಗುತ್ತೆ. ಸೊ ನಾನು ಅಲ್ಲಿಗೆ ಹೋಗೋದು 2 ಸೆಕೆಂಡ್ ಲೇಟ್ ಆಗಿದ್ರೂ ಡ್ರೈವರಿಗೆ ಹೊಡಿತಿದ್ರು ಲೋಕಲ್ ಲೈಟ್ಸ್. ಓಕೆನಾ, ಅವನು ರಾಜಸ್ಥಾನಿಂದ ಲಾರಿ ತೊಗೊಂಬಂದಿರೋದಲ್ಲ, ಸೊ ಹೊರಗಡೆ ಅವನು. ಸೊ ಲೋಕಲ್ ಅವ್ರಿಗೆ ಒಂದು ಏನು ಬೆನಿಫಿಟ್ ಅಂದರೆ, ಹೊರಗಡೆ ಅವನಾಗಿರೋದ್ರಿಂದ ಅವನು ಹೊಡೆದ್ರೂ ಓಡಿಸ್ಕೋತಾನೆ, ಏನು ಮಾಡಿದ್ರೂ ಮಾಡಿಸ್ಕೋತಾನೆ ಆ ಸ್ಪಾಟಲ್ಲಿ. ಸೊ ನಾನು ಹೋಗೋದು 2 ನಿಮಿಷ ಲೇಟ್ ಆಗಿದ್ರು ಅವ್ನಿಗೆ ನಾಯಿ ಹೊಡೆದಂಗೆ ಹೊಡೆದಾಕ್ಬಿಟ್ಟಿರ್ತಾಯಿದ್ರು. ನಾನು ಅದನ್ನು ತಡೆದು, ಯಾರು ಬೇಕು ಅಂತ ಮಾಡಿರಲ್ಲ. ಬ್ಲೈಂಡ್ ಸ್ಪಾಟ್ಸ್ ಇದ್ದಾಗ, ಏನೋ ಒಂದು ಜಾಮ್ ಇದ್ದಾಗ ಆ ಥರ ಬೀಳಕ್ಕೆ ಹೋಗ್ಬಾರ್ದು. ಹೋಗ್ಬೇಕಾ, ಅಟ್ಲೀಸ್ಟ್ ಹಾರನ್ನಾದರೂ ಮಾಡಿ ಹೋಗ್ಬಿಡ್ಲಿ. ಯಾರೋ ಟ್ರಕ್ಕವರು ಆ ಥರ ಮಾಡಿ ಯಾರೂ ಓಡಿಸಲ್ಲ. ಚಿಕ್ಕ ಗಾಡಿಗಳೆಲ್ಲ ಹೋದ್ಮೇಲೆ ಹೋಗೋದು. ಓಕೆನಾ, ನಾನು ಮತ್ತು ಈ ನನ್ನ ಮುಂದೆ ಇದೆಯಲ್ಲ ಸಣ್ಣ ವ್ಯಾನು, ನಾವಿಬ್ಬರು ತಡೆದಿದ್ದಕ್ಕೆ ಅವನಿಗೆ ಒದೆ ಬೀಳಲಿಲ್ಲ, ಇಲ್ಲ ಅಂದರೆ ನಾಯಿ ಹೊಡೆದಂಗೆ ಹೊಡೆದಾಕ್ಬಿಟ್ಟಿರೋರು. ಇಲ್ಲಿ ಲೆಫ್ಟಲ್ಲೂ ಕಾರ್ ತೂರ್ತಾ ಇದ್ದಾರೆ, ರೈಟಲ್ಲೂ ಕಾರ್ ತೂರ್ತಾ ಇದ್ದಾರೆ. ದೊಡ್ಡ ಗಾಡಿ, ಸ್ವಲ್ಪ ಅರ್ಥ ಮಾಡ್ಕೊಬೇಕು, ಕಾಮನ್ ಸೆನ್ಸ್ ಇರಬೇಕು. ನೀವು ತೂರೋದು ದೊಡ್ಡ ವಿಚಾರ ಅಲ್ಲ. ಈಗ ಲಾರಿಯವರು ಹಂಗೆ ತೋರಿಸಿದ್ರೆ ಈ ಸಣ್ಣ ಪುಟ್ಟ ಗಾಡಿಗಳೆಲ್ಲ ಪಲ್ಟಿ ಗುದ್ಕೊಂಡು ಹೋಗ್ಬಿಡ್ತಾರೆ ಅಷ್ಟೇ. ಓಕೆನಾ, ಸೊ ಬೇಸಿಕ್ಲಿ ಇಲ್ಲಿ ರೈಟ್ ಸೈಡಲ್ಲಿ ಇಲ್ಲಿ ಈ ಕಲ್ಲೇ ತಿಕ್ತಿದ್ದಾನಲ್ಲ, ಇವನು ಆ್ಯಕ್ಚುಲಿ ಮೆಕ್ಯಾನಿಕ್ ಅನಿಸುತ್ತೆ. ಈ ಗಾಡಿ ಏನೋ ಬ್ಲೇಡ್ ಸೆಟ್ ಏನೋ ಕಟ್ಟಾಗಿದೆ. ಸೊ ರೋಡ್ ಮಧ್ಯದಲ್ಲಿ ಕೆಟ್ಟಿ ನಿಂತೋಗ್ಬಿಟ್ಟಿದೆ. ಅಲ್ಲಿ ಮುಂದೆ ಕಾಣ್ತಿದೆಯಲ್ಲ, ಲೆಫ್ಟ್ ಸೈಡಲ್ಲಿ ನಿಂತಿದೆಯಲ್ಲ, ಅದು ರಾಜಸ್ಥಾನ್ ಗಾಡಿ. ಅದೇ ಗಾಡಿ ರೈಟಿಂದ ಲೆಫ್ಟಿಗೆ ಬರ್ತಾ ಇರಬೇಕಾದ್ರೆ, ಈ ಒಂದು ಪರ್ಟಿಕ್ಯುಲರ್ ಜಂಕ್ಷನಲ್ಲಿ ಪಾಸ್ ಆಗಬೇಕಾದ್ರೆ ಈ ಬೈಕ್ ಅವನು ಹೆಂಗೆ ಬಂದ ನೋಡಿ, ಅವನು ಈಗ ಬಂದ ನೋಡಿ, ಇದೇ ಥರ ಆ ಲಾರಿಗೆ ಬೈಕ್ ಅವನು ಹೋಗಿದ್ದಾನೆ. ಓಕೆನಾ, ಸೊ ಹಂಗೆ ಹೋದಾಗ ಆಬ್ವಿಯಸ್ಲಿ ಅದು ಬ್ಲೈಂಡ್ ಸ್ಪಾಟು, ಏನೂ ಮಾಡೋಕ್ಕಾಗಲ್ಲ, ಯಾರಿಗೂ ಕಾಣಿಸಲ್ಲ. ಡ್ರೈವರು ಲೆಫ್ಟ್ ಸೈಡ್ ಕೂತ್ಕೊಂಡು ಓಡಿಸಲ್ಲ, ರೈಟ್ ಸೈಡಲ್ಲಿ ಕೂತ್ಕೊಂಡು ಓಡಿಸೋದು. ಓಕೆನಾ, ಸೊ ನೋಡಿ ಬರ್ತಾನೆ ಇದ್ದಾರೆ ಬೈಕವ್ರಿಗೆ ತಿಕ್ಕಾಗಂಚಲಿ ಜಾಸ್ತಿ. ಸೀದಾ ಹೋಯ್ತು ಕಾಲು ಅಷ್ಟೇ. ಇಲ್ಲಿ ನೋಡಿ ಬಿದ್ದವನೆ. ತಿಕ್ಕಾಗಂಚಲಿ ಮಾಡ್ಕೊಂಡು ಲೆಫ್ಟಲ್ಲಿ ಬಂದ್ಬಿಟ್ಟು ಬ್ಲೈಂಡ್ ಸ್ಪಾಟಲ್ಲಿ ಬಂದರೆ ಏನೂ ಮಾಡೋಕ್ಕಾಗಲ್ಲ. ಯಾರು ಬೇಕು ಅಂತ ಬರೋಲ್ಲ, ಯಾರು ಬೇಕು ಅಂತ ಹತ್ಸಲ್ಲ. ಈ ಗಾಡಿ ಬ್ಲೇಡ್ ಕಟ್ಟೆ ಸೆಟ್ ಕಟ್ಟಾಗಿದೆ, ಲೆಫ್ಟಿಗೆ ಬಂದವನೇ ಲಾರಿ ಅವನು ಲೆಫ್ಟಿಂದ ಓವರ್ಟೇಕ್ ಮಾಡೋಕ್ಕೆ ಹೋಗೋನು ಬೈಕ್ ಅವ್ನು ತಪ್ಪು, ಏನೂ ಮಾಡೋಕ್ಕಾಗಲ್ಲ, ಅನುಭವಿಸ್ಕೊಬೇಕಷ್ಟೇ. ನೋಡಿ ಇಲ್ಲಿ ರೆಡ್ ಶರ್ಟ್ ಹಾಕಿದ್ದಾನಲ್ಲ, ಅವನೇ ಡ್ರೈವರು. ಸೊ ಸ್ಟೇಷನ್ಗೆ ಕಳಿಸಿದ್ವಿ, ಹೋಗು ನೀನು ಅಂತ ಹೇಳಿ. ನಾನು ಮತ್ತು ಈ ಟೆಂಪೋದವನು, ಈ ಹಿಂದೆಗಡೆ ಬ್ಲೂ ಕಲರ್ ಶರ್ಟ್ ಹಾಕಿರೋ ಟೆಂಪೋ ಡ್ರೈವರು, ನಾವು ಹೇಳ್ಬಿಟ್ಟು
ಹೇಳ್ಬಿಟ್ಟು ಹೋಗು ಅಂತ ಹೇಳಿ ಕಳಿಸಿದ್ವಿ. ಕೈ ಎಲ್ಲ ಮುಗೀತಾ ಇದ್ದ ಪಾಪ. ಹೆದರಿಕೆ ಅನ್ನೋದು, ಭಯ ಅನ್ನೋದು ಎಲ್ರಿಗೂ ಇರುತ್ತೆ. ಯಾರು ಹಚ್ಬೇಕು, ಗುದ್ದಬೇಕು ಅಂತ ಯಾರು ಇದು ಮಾಡಲ್ಲ, ಓಕೆನಾ. ಆ ಥರ ಮಾಡಿ ಬೈಕವ್ರು ಮಾಡೋ ತಪ್ಪಿಗೆ ನೀವೇ ನೋಡಿದ್ರಿ, ತೂರ್ತಾನೆ ಇರ್ತಾರೆ. ಇಂಡಿಕೇಟ್ರ್ ಹಾಕಿದ್ದೀನಿ, ಈ ಲೆಫ್ಟ್ ಟರ್ನಿಂಗಲ್ಲಿ ನೋಡಿ ನಾನು ಇಂಡಿಕೇಟ್ರ್ ಹಾಕಿದ್ದೀನಿ, ಓಕೆನಾ. ನಾನು ಸ್ಲೋ ಮಾಡಿ ಅವ್ರು ಪಾಸಾಗೋ ತನಕ ಕಾಯ್ದಿದ್ದು ಹೋಗ್ತೀನಿ. ಯಾಕೆ ಅಂತಂದರೆ ಬೈಕವ್ರಿಗೆ ತಾಳ್ಮೆ ಇಲ್ಲ, ಅಷ್ಟು ಕಾಯಬೇಕು ಅಂತ ನೋಡಿ. ಈಗ ಒಬ್ಬ ಬೈಕವ್ನು ಪಾಸಾದ, ಅವ್ರ ತಲೆಯಲ್ಲಿ ಏನಿರುತ್ತೋ ಗೊತ್ತಿಲ್ಲ, ಹೋಗ್ಬೇಕಷ್ಟೇ. ಅವರು ಸಿಕ್ಕಾಕ್ಬಿಟ್ಟು ಕಾಲ್ಗಿಲ್ ಮುರ್ಕೊಂಡು ಹಿಂಗೆ, ಅವನ ಅದೃಷ್ಟ ಚೆನ್ನಾಗಿದ್ದು ಬೈಕ್ ಒಂದು ತಲೆ ಮೇಲೆ ಹತ್ತಿಲ್ಲ, ಇಲ್ಲ ಅಂದರೆ ಸ್ಪಾಟೆ, ಏನು ಮಾಡೋಕ್ಕಾಗಲ್ಲ. ಯಾರು ಬೇಕು ಅಂತ ಮಾಡಲ್ಲ. ನೀವು ಆ ಥರ ಬಿದ್ದು ಬಂದರೆ, ಈಗ ಎಲ್ಲರೂ ಲೆಫ್ಟ್ ಸೈಡೇ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡು ಕೂತಿರಲ್ಲ ಅಲ್ವಾ, ಅದೆಲ್ಲ ಏನು ಮಾಡೋಕ್ಕಾಗಲ್ಲ, ಟೈಮ್ ಅಷ್ಟೇ. ಸೊ ಇವತ್ತಿನ ಬ್ಲಾಗ್ ಇಷ್ಟೇ. ಆ ಥರ ಬೀಳ್ಬೇಡಿ, ಗಾಡಿ ಓಡಿಸ್ಬೇಕಾದ್ರೆ ತಾಳ್ಮೆಯಿಂದ ಓಡಿಸಿ ಅಂತ ಹೇಳ್ತಾ, ಗುಲ್ಬರ್ಗಕ್ಕೆ ಲೋಡಿಂಗ್ ಬಂದಿದ್ದೆ, ನಾಂದೇಡಿಂದ MT ಬಂದಿದ್ದಾಯಿತು, 300 ಕಿಲೋಮೀಟ್ರ್ ಆಯಿತು, ಏನು ಮಾಡೋಕ್ಕಾಗಲ್ಲ. ಓಕೆ ಬನ್ನಿ, ಇಲ್ಲಿ ಮ್ಯಾಕ್ ಅಂತ ಕಂಪನಿ, ಇದು ಸ್ಟೀಲು ಇಲ್ಲಿ ಲೋಕಲ್ ಇದೆ ಅಂತ ಕರೆದ್ರು. ಬನ್ನಿ ಲೋಡಿಂಗ್ ಮಾಡ್ಕೊಂಡು ಹೋಗೋಣ. ಇವತ್ತಿನ ಬ್ಲಾಗ್ ಇಷ್ಟಕ್ಕೆ ಎಂಡ್ ಮಾಡ್ತೀವಿ. ಸಿಗೋಣ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ. ಓಕೆ ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್ ಶ್ರೀ ಕುಬೇರಾಕ್ಷಿ ಟ್ರಕ್ ವ್ಲಾಗ್ಸ್. ಥ್ಯಾಂಕ್ ಯು.